ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದರೆ ಸಂಡೇ. ಸೊ ಸದ್ಯಕ್ಕಂತ ಏನು ಪ್ಲ್ಯಾನ್ಸ್ ಇಲ್ಲ. ನಿನ್ನೆ ಬಂದಿದ್ದು ಊರಿಂದ ನಾವು. ಸೊ ಅದು ಎಲ್ಲ ಸ್ವಲ್ಪ ಬಟ್ಟೆಗಳು ಅದೆಲ್ಲ ಕ್ಲೀನ್ ಮಾಡ್ತಾ ಇದೆ. ಸೊ ಇವಾಗ ಬ್ರೇಕ್ಫಾಸ್ಟಲ್ಲಿ ಚಿಕನ್ ಸಾಸೇಜ್ ಮಾಡಿ ಜಸ್ಟ್ ಜಿಯೋನ್ಗೆ ಮ್ಯೂಸ್ಲಿ ಬೇಕಂತೆ, ಮ್ಯೂಸ್ಲಿ ಕೊಟ್ಟು ಅದ್ರ ಜೊತೆಗೆ ಏನಾದರೂ ಕಾಫಿ ಟೀ ಚಂದ್ರ ಏನು ಕೇಳ್ತಾರೆ ಅದು ಮಾಡ್ಕೊಡೋದು. ಟೆಂಡರ್ ಕೊಕೊನಟ್ ಇದೆ, ಅದು ಖಾಲಿ ಮಾಡಬೇಕು. ವಾಟರ್ ಮೆಲನ್ ಇದೆ, ಅದು ಜ್ಯೂಸ್ ಮಾಡಿ ಖಾಲಿ ಮಾಡಬೇಕು. ಎಷ್ಟೊಂದಿದೆ. ಸೊ ಅದಕ್ಕೆ ಫಸ್ಟ್ ಇದು ಹಾಕ್ಬಿಟ್ರೆ ಇದು ರೆಡಿ ಆಗ್ತಿರುತ್ತೆ. ಸೊ ನನಗೆ ಯಾವಾಗ FIR ಬಂದಾಗಿಂದ ನನ್ನ ಕುಕಿಂಗ್ ಅಂತೂ ತುಂಬ ಈಸಿ. ಸೊ ಅದ್ರಲ್ಲಿ ಹಾಕ್ಬಿಡ್ತೀನಿ. ಇದು ರೆಡಿ ಆಗೋಷ್ಟರಲ್ಲಿ ನಾನು ಬೇರೆ ಎಲ್ಲ ಮಾಡಿಕೊಂಡ್ರೆ ಎಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದ ಮಧುರಮ್ಮ ಟೆಂಪಲ್ಗೆ, ಅಲ್ಲಿ ಬೇಕು ಅಂತ ತರ್ಸ್ಕೊಂಡು ಬಂದಿದ್ದಾರೆ. ಎಷ್ಟೇ ಇದ್ರೂ ಅವರಿಗೆ ಸಾಕಾಗಲ್ಲ. ಅದಕ್ಕೆ ನಿಮ್ಮ ಟಾಯ್ಸು ನಿಮಗೆಲ್ಲ ಸಂಡೇ ಅಂದರೆ ಹೇಗಿರುತ್ತೆ ನಿಮ್ಮ ರುಟೀನು ಕಮೆಂಟ್ ಮಾಡಿ ಹೇಳಿ. ನಮ್ಮದಂತೂ ತುಂಬ ಸ್ಲೋ ಅಂತ ಹೇಳ್ಬೋದು. ಯಾಕೆಂದರೆ ಚಂದನು ಕೂಡ 10:30, 11ವರೆಗೆ ಮಲಗಿರ್ತಾರೆ, ಜಿಯಾನ ಮಲಗಿರ್ತಾನೆ. ಸೊ ನಾನು ಒಬ್ಬಳೇ ಇದ್ದು ಏನು ಮಾಡೋದು ಅಂತ ನಾನು ಆಲ್ಮೋಸ್ಟ್ 10 o'clockವರೆಗೂ ಮಲಗಿರ್ತೀನಿ. ಸೊ ಸಾಸೇಜ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಜಿಯಾನ್ಗೆ ನೇಲ್ ಕಟ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ತುಂಬ ಒದಾಡ್ತಾನೆ, ನೇಲ್ ಕಟ್ ಮಾಡಿಸ್ಕೊಳ್ಳೋದಿಲ್ಲ ಅವನು. ಸೊ ಅದಾದಮೇಲೆ ಸ್ವಲ್ಪ ಒಂದು 3-4 ಅಂದರೆ ಏನಾದರೂ ಜ್ಯೂಸ್ ಮಾಡೋಣ ಅಂತ ಅನ್ನಿಸ್ತು. ಯಾಕೆಂದರೆ ತುಂಬ ಸೆಕೆ ಇತ್ತಲ್ಲ. ವಾಟರ್ ಮೆಲನ್ ತಂದಿದ್ದೆ, ಜ್ಯೂಸ್ ಮಾಡಿರಲೇ ಇಲ್ಲ. ಆಮೇಲೆ ಅದಕ್ಕೋಸ್ಕರ ವಾಟರ್ ಮೆಲನ್ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ. ಜಿಯಾನ್ ಜ್ಯೂಸ್ ಆದರೆ ಕುಡಿತಾನೆ, ವಾಟರ್ ಮೆಲನ್ ಹಾಗೆ ತಿನ್ನೋದಿಲ್ಲ. ಅದಕ್ಕೆ ಸೊ ಇದು ನೆಕ್ಸ್ಟ್ ಡೇ ವ್ಲಾಗು. ಪೂರ್ತಿ ವ್ಲಾಗ್ ನೋಡಿ ಯಾಕೆ ನಾನು ಸಂಡೇ ಪೂರ್ತಿ ವ್ಲಾಗ್ ಮಾಡಿಲ್ಲ, ಅರ್ಧಕ್ಕೆ ನಿಲ್ಲಿಸಿದೆ ಅಂತ ನಿಮಗೆ ಹೇಳ್ತೀನಿ. ಸೊ ವೆಜಿಟೇಬಲ್ಸ್ ಎಲ್ಲ ಸಂಡೇ ತಂದಿದ್ವಿ, ಬಟ್ ಅದನ್ನು ನಾನು ಎತ್ತಿಟ್ಟಿರಲಿಲ್ಲ. ಸಂಡೇ ಏನು ಕೆಲಸನೂ ಮಾಡಿಲ್ಲ. ಒನ್ ಡೇ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ನಾನು. ಮಂಡೇ ಜಿಯಾನ್ ಕೂಡ ಸ್ಕೂಲಿಗೆ ಹೋಗಿಲ್ಲ. ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ, ಅದಕ್ಕೆ ಅವನಿಗೋಸ್ಕರ ಪ್ಯಾನ್ ಕೇಕ್ ಮಾಡಿಕೊಡ್ತಾ ಇದ್ದೀನಿ. ಸೊ ಇದು ಬಂದು ಮನೇಲೇ ಮಾಡೋಂಥ ಪ್ಯಾನ್ ಕೇಕು. ಸೊ ಹೆಲ್ದಿ ಪ್ಯಾನ್ ಕೇಕ್ ಥರ ಅವನಿಗೆ ಮಾಡಿಕೊಡ್ತಾ ಇದ್ದೀನಿ. ಬಂದಮೇಲೆ ಸೋಮಾರಿತನ ಹಾಗೆ ಇತ್ತು. ಊರಿಂದ ಏನೇನೆಲ್ಲ ತೊಗೊಂಡು ಬಂದಿದ್ದೆ ಅದು ಯಾವುದು ಎತ್ತಿಟ್ಟಿಲ್ಲ. ಎಲ್ಲ ಬ್ಯಾಗಲ್ಲಿ ಹೇಗಿತ್ತು ಹಾಗೆ ಇತ್ತು. ಇವಾಗ ಸ್ವಲ್ಪ ನನಗೆ ಎನರ್ಜಿ ಬಂತು ಮುಂದೆ. ಅದಕ್ಕೆ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸಗಳು ಮುಗಿಸ್ಬಿಡೋಣಪ್ಪ, ಇಲ್ಲಾಂತ ಕೆಲಸ ಆಗೋದೇ ಇಲ್ಲ. ಅದು ಹಾಗೆ ಇರುತ್ತೆ. ಅದಕ್ಕೆ ಎಲ್ಲ ಏನೇನು ತಂದಿದ್ದೆ, ಅಕ್ಕಿ ಹಿಟ್ಟಾಗಿರ್ಬೋದು, ಗೋಧಿ ಹಿಟ್ಟಾಗಿರ್ಬೋದು, ರಾಗಿ ಹಿಟ್ಟು, ಇದೆಲ್ಲ ಅಲ್ಲಿಂದನೇ ತೊಗೊಂಬರೋದು ನಾನು. ಇಲ್ಲಿ ಸ್ವಲ್ಪ ಬೈ ಮಾಡೋದು ಕಡಿಮೆನೇ. ಸೊ ಅದೆಲ್ಲ ತೆಗೆದಿಡ್ತಾ ಇದ್ದೀನಿ. ವಾಟರ್ ಅಷ್ಟರಲ್ಲಿ
ಡೆಲಿವರಿ ಬಂತು. ಜಿಯನ್ ನಮ್ಮ ಮನೆಗೆ ಏನು ಡೆಲಿವರಿ ಬಂದರೂ ನಾನು ಓಪನ್ ಮಾಡ್ತೀನಿ ಅಂತಾನೆ. ಅವ್ನಿಗೆ ಎಷ್ಟೇ ಕಷ್ಟ ಆದರೂ ನಾನು ಓಪನ್ ಮಾಡ್ತೀನಿ ಅಂತಾನೆ. ಸೊ ಸುಮ್ಮನೆ ಸ್ವಲ್ಪ ಹೊತ್ತು ಟ್ರೈ ಮಾಡ್ತೇನೆ, ಅದಕ್ಕೆ ನಾನು ಸುಮ್ಮನಾಗ್ಬಿಡ್ತೀನಿ. ಒಂದು ಟಾಯ್ ಎತ್ಕೊಂಡು ಅದನ್ನು ಸಿಸರ್ ಥರ ಯೂಸ್ ಮಾಡೋದು, ಅದನ್ನು ನೈಫ್ ಥರ ಯೂಸ್ ಮಾಡೋದು, ಅದೆಲ್ಲ ಕ್ಯೂಟಾಗಿರೋದಕ್ಕೆ ನೋಡೋದಕ್ಕೆ ನೋಡಿ. ಸೊ ಟಾಯ್ ತೊಗೊಂಡು ಬಂದು ಅದರಲ್ಲಿ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಕೊನೆಗೆ ನಾನೇ ಓಪನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಕುಕಿಂಗ್ ಮಾಡ್ತಾ ಇದ್ದೀನಿ. ಕುಕಿಂಗ್ ನಾನು ಅವಾಗಲೇ ಹೇಳಿದಾಗೆ ಪನ್ನೀರ್ ಪರೋಟ ಮಾಡಿದ್ದೀನಿ. ಅದು ಪಿಕ್ಕಲ್ ಮತ್ತೆ ಇದ್ರ ಜೊತೆ ತಿಂದರೆ ಚೆನ್ನಾಗಿರುತ್ತೆ, ಕರ್ಡ್ ಜೊತೆ. ಸೊ ಆಮೇಲೆ ನಿನ್ನೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಾನು. ಸೊ ಏನಕ್ಕೆ ಅಂದರೆ ಏನಾಯಿತು ಅಂದರೆ, ಆಮೇಲೆ ಗೊತ್ತಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಜಗಳ ಮಾಡ್ಕೊತಾನೆ ಇರ್ತೀವಿ ಅವಾಗ. ಸೊ ನನ್ನ ಚಂದ ಏನೋ ಸ್ವಲ್ಪ ಆ ಥರ ಸುಮ್ಮನೆ ಹಂಗೆ ಹಿಂಗೆ ಮಾತಾಡಿಕೊಂಡು ಇಬ್ಬರು. ಆಮೇಲೆ ನಾನು ಸ್ವಲ್ಪ ಹೊತ್ತು ಮಾತಾಡ್ತಾನೆ ಇರಲಿಲ್ಲ, ಸೈಲೆಂಟ್ ಆಗಿಬಿಟ್ಟಿದೆ. ಸುಮ್ಮನೆ ಹಂಗೆ ಮಧ್ಯೆ ಜಗಳ ಮಾಡಿಕೊಂಡು ಆಮೇಲೆ ಬ್ಲಾಗ್ ಮಾಡಬೇಕಂತ ಮನಸ್ಸು ಆಗಲಿಲ್ಲ. ಸೊ ಒಂದೊಂದ್ಸರಿ ಹಿಂಗೆ ಆಗುತ್ತೆ. ಸೊ ಏನಾದ್ರು ಕೇಳ್ತಿದ್ದೆ, ರಮ್ಯಾ ಯಾವಾಗಲೂ ಹಂಗೆ ಇರುತ್ತೆ ಅಂತ ಒಂದೊಂದು ದಿನ ಹಿಂಗೆ ಆಗುತ್ತೆ. ಸೊ ಆಮೇಲೆ ನಾನು ಮಾತಾಡ್ತಿದ್ದೆ, ಅವರು ಮಾತಾಡ್ತಿದ್ದಿಲ್ಲ. ಸೊ ಈ ರೀತಿ ಆಗಿತ್ತು. ಅದಾದಮೇಲೆ ಮತ್ತೆ ನೈಟು ಜಿಯನ್ಗೆ ತುಂಬ ಇಯರ್ ಪೇನ್ ಬಂದುಬಿಟ್ಟಿತ್ತು. ಎಮರ್ಜೆನ್ಸಿ ಕರ್ಕೊಂಡು ಹೋಗಿದ್ದೆ, ಯಾಕೆಂದರೆ ನೈಟ್ ಆಗಿಬಿಟ್ಟಿತ್ತು. ಸೊ ಬೇರೆ ಹಾಸ್ಪಿಟಲ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂತ. ಸೊ ಹಂಗಾಗಿ ನೆನ್ನೆ ಪೂರ್ತಿ ನನಗೆ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡ್ತಿದ್ದೀವಿ. ಸೊ ಯಾರ್ಯಾರ ಮನೇಲಿ ಹಾಗೆ ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ಜಗಳ ಮಾಡ್ಕೊತಿರ್ತೀರಾ, ಆಮೇಲೆ ಮತ್ತೆ ಸರಿ ಹೋಗ್ತೀರಾ, ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ನಮ್ಮದು ಹೀಗಿರುತ್ತೆ, ಕೆಲವೊಂದ್ಸರಿ ನನ್ನದು ಒಪಿನಿಯನ್ ಬೇರೆ ಇರುತ್ತೆ, ಚಂದದ ಒಪಿನಿಯನ್ ಬೇರೆ ಇರುತ್ತೆ. ಅವಾಗ ಒಂದೊಂಚೂರು ಸಣ್ಣ ಪುಟ್ಟ ಹಂಗಾಗುತ್ತೆ, ಮತ್ತೆ ಅದು ಸರಿ ಹೋಗ್ಬರುತ್ತೆ. ಇದು ನಮ್ಮದು ಇವಾಗ. ಅದಕ್ಕೆ ಹೇಳ್ಬೇಕಂತ ಅನಿಸ್ತು. ತುಂಬ ಜನ ಕೇಳ್ತಿದ್ದ ಯಾವಾಗಲೂ ಚೆನ್ನಾಗಿರುತ್ತಾ, ಹಿಂಗೆ ಏನು ಎಲ್ಲ ಡೇನು ಚೆನ್ನಾಗಿರುತ್ತಾ ಬ್ಲಾಗಲ್ಲಿ ಅಂತ. ಸೊ ಬ್ಲಾಗಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಖುಷಿಯಾಗಿರೋ ಟೈಮಲ್ಲಿ ಬ್ಲಾಗ್ ಮಾಡಿರ್ತೀವಿ, ಬಟ್ ಒಂದೊಂದ್ಸರಿ ಈ ರೀತಿನೂ ಕೂಡ ಆಗುತ್ತೆ. ಸೊ ಜಿಯನ್ಗೆ ಹೆಂಗೆ ಅಂದರೆ ಏನು ಅವನಿಗೆ ಆನಿಯನ್ ಎಲ್ಲ ಹಾಕೋದು ಇಷ್ಟ ಇಲ್ಲ. ನನಗೆ ಪನ್ನೀರ್ ಪರೋಟಕ್ಕೆ ಸ್ವಲ್ಪ ಆನಿಯನ್ನು ಕೊರಿಯಂಡರ್ ಎಲ್ಲ ಹಾಕ್ತೀನಿ, ನನಗೆ ಟೇಸ್ಟ್ ಬೇಕು ಅದಕ್ಕೆ. ಸೊ ಒಂದೊಂದ್ಸರಿ ನಾನು ನಿನ್ನೆ ಒಂದು ಒಳ್ಳೆ ಪ್ಲೇಸ್ ಡಿನ್ನರ್ಗೆ ಹೋಗೋಣ ಆ ಥರ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ನಿನ್ನೆ ಅದಾಗಲಿಲ್ಲ. ಓಕೆ, ಬಟ್ ಅದನ್ನ ಏನೇ ಆಗಲಿ ಜಾಸ್ತಿ ದಿನ ನಾವು ಮಾತಾಡದೇ ಇರೋಲ್ಲ. ನಾವಿಬ್ಬರು ಒಂದು ಹಾಫ್ ಆನ್ ಅವರ್ ಮ್ಯಾಕ್ಸ್ 1 hour ಅಷ್ಟೇ. ಊಟಕ್ಕೆಲ್ಲ ರೆಡಿ ಮಾಡಿದೆ. ಚಂದು ಕಾಲಲ್ಲಿದ್ದರು. ಅವ್ರಿಗೆ ಎಷ್ಟು ಕಾಲ್ಸ್ ಇರುತ್ತೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಇರುತ್ತೆ. ಪಾಪ ಒಂದೊಂದ್ಸರಿ ಊಟ ಮಾಡೋದಕ್ಕೂ ಕೂಡ, ಊಟ ಮಾಡಬೇಕಾದ್ರೂ ಕಾಲ್ಸ್ ಇರುತ್ತೆ. ನನಗನ್ಸುತ್ತೆ ಆವಾಗ ವರ್ಕ್ ಫ್ರಮ್ ಹೋಮ್ಗಿಂತ ಆಫೀಸ್ಗೆ ಹೋಗೋದೇ ಬೆಸ್ಟ್ ಅಂತ. ಯಾಕೆಂದರೆ ಆಫೀಸ್ ಅವರ್ಸಲ್ಲಿ ಮಾತ್ರ ಕೆಲಸ ಮಾಡ್ತಾರೆ, ಆಮೇಲೆ 1-2 ಕಾಲ್ ಅಷ್ಟೇ ತೊಗೊತಾರೆ. ಇವಾಗ ದಿನ ಪೂರ್ತಿ ಕಾಲ್ಸ್ ಇರುತ್ತೆ. ಅವಾಗಲೇ ಹೇಳಿದಾಗೆ ನಾನು ನಿನ್ನೆ ಜಿಯನ್ನ ಎಮರ್ಜೆನ್ಸಿ ಕರ್ಕೊಂಡು ಹೋಗಿದ್ವಾ. ಅದಾದಮೇಲೆ ಇವತ್ತು ಅವ್ರು ಹೇಳಿದ್ರು, ನಿನ್ನೆ ನೋಡಿಬಿಟ್ಟು ಅದು ಇಯರ್ ಪೇನ್ ಅಲ್ವಾ, ಸೊ ಎಮರ್ಜೆನ್ಸಿಲಿ ಏನಿಲ್ಲ ಅಂದ್ಬಿಟ್ಟು ಜಸ್ಟ್ ಕ್ಯಾಲ್ಪಲ್ ಕೊಡಿ ಅಂತ ಹೇಳಿದರು. ಇವಾಗ ಬೆಳಗ್ಗೆ ಒ ಪಿ ಡಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಒ ಪಿ ಡಿ ಕರ್ಕೊಂಡು ಹೋಗಿ ಬಂದು. ಅಂದರೆ ಏನಂದರೆ ನಾವು ಅಂದ್ಕೊಂಡಿದ್ವಿ ವ್ಯಾಕ್ಸಿಂದ ಆಗಿದೆ ಅಂತ, ಬಟ್ ವ್ಯಾಕ್ಸಿಂದ ಅಲ್ಲ. ಸೊ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ವಿ. ಅಂದರೆ ಅವನಿಗೆ ಕೋಲ್ಡ್ ಆಗಿತ್ತು, ಕೋಲ್ಡ್ ಮತ್ತು ಕಾಫು, ಅದರಿಂದ ಅಲ್ಲಿ ಸ್ವಲ್ಪ ಏನು ಇನ್ಫೆಕ್ಷನ್ ಥರ ಆಗಿದೆ, ಇಲ್ಲ ಅಂದರೆ ವಾಟರ್ ಇದೆ ಅಂತ. ಸೊ ಅದರಿಂದ ಅವರು ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ, ಅದು ಕೊಡಿ ಒಂದು 3 days ಸರಿ ಹೋಗುತ್ತೆ ಅಂತ. ಸೊ ಇಷ್ಟ ಆಯಿತು. ನಿನ್ನೆ ಹೆಂಗೆ ಆಯ್ತಂದರೆ ಅದು ಫುಲ್ ಹಿಂಗೆ ಹೇಳಲಿಲ್ಲ. ರಾತ್ರಿ ಫುಲ್ ಅವನು ಹೆಂಗೆ ಅಂದರೆ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಯಾಕೋ ಗೊತ್ತಿಲ್ಲ ಅವನಿಗೆ. ಫಸ್ಟು ಊರಿಗೆ ಹೋಗಿದ್ದಾಗಲೂ ಅಷ್ಟೇ ಸ್ಟಮಕ್ ಪೇನ್ ಅಂತ ಇದು ಮಾಡ್ತಿದ್ದೆ. ಅದಾದಮೇಲೆ ಅವನಿಗೆ ಅಲ್ಲಿ ಸ್ವಲ್ಪ ಜೀರಾ ವಾಟರ್ ಎಲ್ಲ ಕೊಟ್ಟು ಅದು ಸರಿ ಮಾಡಿದ್ದೆ.
ಅದೆಲ್ಲ ಆಯಿತು, ಅದು ಸರಿ ಹೋಗುತ್ತೆ. ಇಲ್ಲಿ ಬಂದಮೇಲೆ ಇಯರ್ ಪೇನ್ ಅಂತ ಸ್ಟಾರ್ಟ್ ಮಾಡ್ದೆ. ಇವಾಗ ಇಯರ್ ಪೇನು ರಾತ್ರಿ ಹೆಂಗೆ ಒದ್ದಾಡ್ತಿದ್ದಾನೆ ನನಗೆ ಒಂಥರ ಏನಪ್ಪ ಇದು ಏನಕ್ಕೆ ಇಷ್ಟೊಂದು ಒದ್ದಾಡ್ತಿದ್ದಾನೆ ಅನಿಸ್ಬಿಡ್ತು. ಅದಕ್ಕೆ ತಕ್ಷಣ ಹೆಂಗೋ ನಾವು ಫಸ್ಟೇ ಕ್ಯಾಲ್ಪಲ್ ಕೊಡ್ಬೋದಿತ್ತು, ಬಟ್ ಅವನು ಒದ್ದಾಡ್ತಿರೋದು ನೋಡಿಬಿಟ್ಟು ಬೇಡ ಹೆಂಗೂ ನಮಗೆ ಮಣಿಪಾಲ್ ಹತ್ರನೇ ಒಂದು 5 ಮಿನಿಟ್ಸ್ ಅಷ್ಟೇ, ಸೊ ಹೋಗಿ ಬಂದುಬಿಡೋಣ. ಯಾಕೆಂದರೆ ಮಣಿಪಾಲಲ್ಲಿ ಎಮರ್ಜೆನ್ಸಿ 24/7 ಇರುತ್ತೆ. ಸೊ ಹೋಗಿ ಬಂದುಬಿಡೋಣ ಅಂತ ಹೋಗಿ ಬಂದ್ವಿ. ಇವಾಗ ಮಧ್ಯಾಹ್ನ OPD ಹೋಗಿದ್ವಿ, ಅದಕ್ಕೆ ಮಧ್ಯ ಬ್ಲಾಗ್ ಮಾಡಿಲ್ಲ ನಾನು, ಅಲ್ಲಿಲ್ಲ ಶೂಟ್ ಮಾಡೋ ಹಾಗಿಲ್ಲ ಅದಕ್ಕೆ. ಸೊ ಅಲ್ಲಿ ಡಾಕ್ಟರ್ ನೋಡಿಬಿಟ್ಟು ಆಮೇಲೆ ಅಲ್ಲಿ ತೋರಿಸಿದ್ರು ಕ್ಯಾಮ್ರಾ ಅಲ್ಲಿ. ಸೊ ಇಯರಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಥರ ಇದೆ, ಅವನಿಗೆ ಕೋಲ್ಡ್ ಆಗಿದ್ದರಿಂದ ಸರಿ ಹೋಗುತ್ತೆ ಅಂತ. ಇಲ್ಲಾಂದ್ರೆ ನಾವು ವ್ಯಾಕ್ಸ್ ಅಂತಲೇ ಅನ್ಕೊತಾ ಇದ್ದಿದ್ದು. ಅವ್ನು ಇಯರ್ ಪೇನ್ ಅಂದಾಗ ವ್ಯಾಕ್ಸ್ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾ ಇದ್ವಿ. ಅದು ಇಯರ್ ಡ್ರಾಪ್ ಕೊಟ್ಟಿದ್ರು, ಅದು ಹಾಕ್ಬಿಟ್ಟು. ಬಟ್ ಇವಾಗ ಹೇಳಿದ್ದಾರೆ ಇಯರ್ ಡ್ರಾಪ್ ಎಲ್ಲ ಹಾಕಂಗಿಲ್ಲ ಅಂತ, ಲೈಕ್ ಅದಕ್ಕೆ ಹಾಕಬೇಡಿ ಅಂತ ಹೇಳಿದ್ದಾರೆ. ಸೊ ಅದೇ ಸ್ವಲ್ಪ ದಿನ ಅದು ಇದು ಕೊಡಿ ಆ್ಯಂಟಿಬಯೋಟಿಕ್ ಸರಿ ಹೋಗುತ್ತೆ ಅಂತ. ಹೇಳು ಹಾಲು ಕುಡ್ಸೋದು ಸಿಕ್ಕಾಬಟ್ಟೆ ಕಷ್ಟ. ಪೇನ್ ಇದೆ. ಓಕೆ, ನಾಲ್ಕು ಓದೋಳು ಒಮ್ಮೆ ಸ್ವಲ್ಪ ಕುಡಿ. ಎದೇಳು ಆಟಾಡಲ್ವಾ ಇಂಚೆ ಇವತ್ತು ನೀನು ಫ್ರೆಂಡ್ಸ್ ಜೊತೆ? ಆಡ್ತೀಯಲ್ವಾ? ನಾಲ್ಕು